ಮಾತಾಡಕ್ಕೆ ಬರ್ತಿರಲ್ಲ, ನಿಮ್ಗೆ ಆತ್ಮಸಾಕ್ಷಿ ಅನ್ನೋದಿದ್ರೆ ಬಡ ಜನರು, ರೋಗಿಗಳು, ಪೇಷಂಟ್ಗಳು ಅಲ್ಲಿ ಬಂದವರಿಗೆ ಅನ್ನ ಹಾಕಿವಿ ಅಂತ ಹೇಳಿ ಸುಳ್ಳು ಎತ್ತಲ್ಕತ್ತಾರ. ರಾಜಕಾರಣ ಒಂದು ಕಡೆಗೆ ಇಡೋಣ, ಇಲ್ಲಿ ನಡೆದಂಥ ಕೆಟ್ಟ ವ್ಯವಸ್ಥೆ ಧಿಕ್ಕಾರ ಹೇಳೋದೊಂದು ಆತ್ಮಸಾಕ್ಷಿಯಿಂದ ಕೆಲಸ ಮಾಡ್ಬೇಕಲ್ಲ ನೀವು. ನಿಮ್ಮ ಶಾಸಕರಿಗೆ ಹೇಳಿದ್ರ ಮೇಲೆ ಪನಿಷ್ಮೆಂಟ್ ಮಾಡಿಸ್ರಿ. ತಪ್ಪು ನಡೆದಾಗ ಬಿಡಬಾರ್ದಲ್ಲ. ನಿಮ್ಗಿನ್ನ ಏನು ಕೊಡ್ಬೇಕು ಎಲ್ಲನೂ ಕೊಡ್ತಾ ಇದ್ದೀನಿ, ಮಾಡ್ತಿರೋ ಮಾಡಲ್ಲ ಮುಂದೆ ನೋಡ್ತೀನಿ. ತಾಲೂಕಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಒಂದು ನಡೆದಿರುವಂಥ ಭ್ರಷ್ಟಾಚಾರದ ಬಗ್ಗೆ ತಾಲೂಕಿನ ಜನರ ಮುಂದೆ ಹಲವಾರು ವಿಷಯಗಳನ್ನು ಹಂಚ್ಕೋಬೇಕು ಅನ್ನೋ ಉದ್ದೇಶಕ್ಕಾಗಿ ಇವತ್ತು ಪ್ರೆಸ್ ಮೀಟನ್ನು ಕರೆದಿದ್ದೇವೆ. ಒಂದು ಕ್ಷೇತ್ರದಲ್ಲಿ ಬಡವರಿಗೆ ನಿಜವಾಗ್ಲೂ ಕೂಡ ಎಲ್ಲಾದ್ರೂ ಒಂದು ಸರ್ಕಾರ ಸವಲತ್ತು ಬಹಳ ಜರೂರತ್ತಾಗಿ ಮುಟ್ಟಬೇಕಾಗಿರೋದಂದ್ರೆ ಅದು ಸರ್ಕಾರಿ ಆಸ್ಪತ್ರೆ. ಸರ್ಕಾರಿ ಆಸ್ಪತ್ರೆಗೆ ಯಾರು ಬರ್ತಾರೆ? ಯಾರು ನಿರ್ಗತಿಕರಿರ್ತಾರೆ, ಯಾರು ಬಡವರು ಇರ್ತಾರೆ, ಯಾರು ತಮ್ಮ ಜೀವನವನ್ನ ದುಡ್ಡು ಕೊಟ್ಟು ರಕ್ಷಣೆ ಮಾಡ್ಕೊಳಕ್ ಆಗ್ಲಾರ್ದಂಥವ್ರು, ದುಡ್ಡಿಲ್ಲ ಇಲ್ಲಿ ನಮಗೆ ಸರ್ಕಾರದಿಂದ ಒಂದು ಆರೋಗ್ಯಕ್ಕೆ ಇದು ಸಿಗ್ತದ ಅನ್ನೋ ಕಾರಣಕ್ಕಾಗಿ, ಟ್ರೀಟ್ಮೆಂಟ್ ಅನ್ನ ಸಿಗ್ತದ ಅನ್ನೋ ಕಾರಣಕ್ಕಾಗಿ ಬಡವರು ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಆ ಬಂದಂತ ಬಡವರು ಬಂದಂತವರಿಗೆ ಸರ್ಕಾರ ಸೌಲಭ್ಯ ಕೊಡಿಸಬೇಕಾದಂಥದ್ದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಆದ್ಯ ಕರ್ತವ್ಯ ಅಲ್ಲ. ಅದನ್ನೇ ಇವತ್ತು ನುಂಗಿ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಫ್ಜಲ್ಪುರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅನ್ನೋದಕ್ಕೆ ಇದೊಂದೇ ಒಂದು ಉದಾಹರಣೆ. ನೋಡಿ, ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 77 ಲಕ್ಷ ರೂಪಾಯಿಯನ್ನ ಬಂದಂತ ರೋಗಿಗಳಿಗೆ ನಾವು ಪಥ್ಯಾಹಾರ, ಸಿದ್ಧಪಡಿಸಿದ ಪಥ್ಯಾಹಾರ ಊಟ ಕೊಟ್ಟಿವಿ ಅಂತ ಹೇಳಿ ಸುಮಾರು 15 ತಿಂಗಳಲ್ಲಿ 77 ಲಕ್ಷ ರೂಪಾಯಿ ಬಿಲ್ಲನ್ನು ಎತ್ತಾಕಿದ್ದಾರೆ. ಅದನ್ನ ಯಾವುದೇ ಸರಿಯಾದಂತ ರೀತಿಯಲ್ಲಿ ರೋಗಿಗಳಿಗೆ ಊಟವನ್ನ ಹಾಕದೆ ಎತ್ತಾಕಿರೋದು ಈ ತಾಲೂಕಿನ ಬಹುದೊಡ್ಡ ದುರ್ದೈವ. ಇಷ್ಟು ಜನ ನಾವೆಲ್ಲರೂ ಕೂಡ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ, ಪ್ರಯತ್ನ ಅನ್ಯಾಯದಲ್ಲಿ ಕೇಳ್ತಾ ಇದ್ದೀವಿ, ಮಾಧ್ಯಮದಲ್ಲಿ ಬಿತ್ತರಿಸ್ತಾ ಇದ್ದಾರೆ. ಇವ್ರು ಯಾರು ಅಧಿಕಾರಿಗಳು, ಜನಪ್ರತಿನಿಧಿಗಳು ಕ್ಯಾರೆ ಎನ್ನುವಂತ ಪರಿಸ್ಥಿತಿ. ಇಂಥ ವ್ಯವಸ್ಥೆಯಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಎಳೆಯಾಗಿ. ಇವತ್ತು ಇನ್ನೊಂದು ಇಲ್ಲಿ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥವ್ರು, ಶಾಸಕರ ಬೆಟಾಲಿಯನ್ ಇರ್ತಕ್ಕಂಥವ್ರು, ಶಾಸಕರು ಇವ್ರಿಗೇನಂದ್ರೆ ಇಲ್ರಿ ದಾಖಲಾತಿಗಳನ್ನ ಇಟ್ಕೊಂಡು ಮಾತಾಡ್ಬೇಕ್ರಿ. ದಾಖಲಾತಿ ಎಲ್ಲವ? ಆಧಾರ ಸಮೇತ ಮಾತಾಡ್ಬೇಕು. ಶಿವಕುಮಾರ್ ನಾಟಕ ಅವ್ರು ಬರೇ ಗಾಡಿಯಲ್ಲಿ ಗುಂಡು ಹೊಡಿತಾರೆ, ಹೇಳ್ತಾರೆ, ಹೋಗ್ಬಿಡ್ತಾರೆ ಅಂತಕ್ಕಂಥ ಕೆಲವೊಂದು ಮಾತುಗಳನ್ನು ಇಲ್ಲಿ ಆತ್ಮಸಾಕ್ಷಿಯಿಂದ ಪ್ರಜ್ಞಾಪೂರ್ವಕವಾಗಿ ಮಾಡಬೇಕಾದಂತ ಕೆಲಸ. ಇವತ್ತು ನಾನು ದಾಖಲಾತಿಗಳನ್ನ ಸುಮಾರು ಒಂದು 57 ಪುಟಗಳ ದಾಖಲಾತಿಗಳನ್ನ ಶಾಸಕರಿಗೂ ಕೂಡ ಇದನ್ನ ನಾನು ಅವರಿಗೆ ಕೊರಿಯರ್ ಮಾಡ್ತಾ ಇದ್ದೀನಿ ಮತ್ತು ಕಾಂಗ್ರೆಸ್ ಕಚೇರಿಗೆ, ಅಫ್ಜಲ್ಪುರದ ಬ್ಲಾಕ್ ಕಾಂಗ್ರೆಸ್ ಕಚೇರಿಗೆ ಕೊಡ್ತಾ ಇದ್ದೀನಿ. ಯಾಕೆ ಇದನ್ನ ಕೊಡ್ತಾ ಇದ್ದೀನಿ? ಬಡವರ ಬದುಕಿನ ಜೊತೆ ಆಟ ಆಡ್ತಕ್ಕಂಥ ಈ ತಾಲೂಕಿನ ವ್ಯವಸ್ಥೆಯನ್ನು ನಾನು ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೇನೆ. ಮೊದಲು ನೋಡಿ, ಒಂದು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯನ್ನ ಸರಿಯಾಗಿ ನಡಿಬೇಕಾದ್ರೆ ಅದಕ್ಕೆ ನೇರವಾಗಿ ಕಾರಣೀಕರ್ತರು ಯಾರಂದ್ರೆ ಶಾಸಕರು ಯಾಕಂದ್ರೆ ಆರೋಗ್ಯ ರಕ್ಷಾ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರಂದ್ರೆ ಶಾಸಕರಾಗಿರ್ತಾರೆ. ಆರೋಗ್ಯ ರಕ್ಷಾ ಸಮಿತಿಯ ಅಧ್ಯಕ್ಷರು ಶಾಸಕರು ಇರ್ತಾರೆ. ಮೆಂಬರ್ ಸೆಕ್ರೆಟರಿ ಯಾರು ಇರ್ತಾರೆ ಅಂದ್ರೆ ಚೀಫ್ ಮೆಡಿಕಲ್ ಆಫೀಸರ್ ಇರ್ತಾರೆ. ಅದ್ರ ಜೊತೆಗೆ ಒಂದಿಷ್ಟು ಸದಸ್ಯರುಗಳು ಮಾಡ್ಕೊಂಡಿದ್ದಾರೆ, ಇವರು ಬೇಕಾದ ಪಕ್ಷದ ಮುಖಂಡಗಳನ್ನು ಮಾಡ್ಕೊಂಡು. ಇವ್ರ ಕೆಲಸ ಏನು? 3 ತಿಂಗಳಿಗೆ ಒಂದು ಸಾರಿ ಸಭೆಯನ್ನ ಮಾಡಿ ಆಸ್ಪತ್ರೆ ಚೆನ್ನಾಗಿ ನಡೆದಿದೆಯೋ ನಡೆದಿಲ್ಲ, ಡಾಕ್ಟರ್ಗಳು ಬರ್ತಾ ಇದ್ದಾರೋ ಇಲ್ಲೋ, ಬಂದಂತ ಪೇಷಂಟ್ಗಳಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೋ ಇಲ್ಲೋ, ಅದರ ಜೊತೆಗೆ ಔಷಧಿಗಳನ್ನ ಅವ್ರಿಗೆ ಸಿಗ್ತಾ ಇವಿಲ್ಲ, ಸ್ವಚ್ಛತೆ ಇದೆ ಇಲ್ವೋ, ಅಲ್ಲಿ ಏನೇನು ಮೂಲಭೂತವಾದಂತಹ ಸಮಸ್ಯೆಗಳಿವೆ ಅಲ್ಲ, ಆ ಸಮಸ್ಯೆಗಳಿಗೆ ಎಲ್ಲವಕ್ಕೂ ಕೂಡ ಪರಿಹಾರನ ಒದಗಿಸಲಿಕ್ಕೆ 3 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಇವರು ಸಭೆಯನ್ನ ಮಾಡಬೇಕಾಗಿರೋದು ಜವಾಬ್ದಾರಿ ಶಾಸಕರದು ಮತ್ತು ಆ ಆರೋಗ್ಯ ರಕ್ಷಾ ಸಮಿತಿ. ಇಲ್ಲಿ ತನಕ 2023ರಿಂದ ಗೆದ್ದ ನಂತರ ಶಾಸಕರು ಏಸು ಸಾರಿ ಈ ಸಭೆಯನ್ನ ಮಾಡಿದ್ದಾರೆ ಅಂತ ಜನರ ಮುಂದೆ ತಿಳಿಸ್ಬೇಕಾಗ್ತದೆ. 1-2 ಸಾರಿ ಮಾಡಿರ್ಬೋದು, ಅದು ಕಾಟಾಚಾರಕ್ಕೆ ಅಲ್ಲೇ ರೂಮಲ್ಲಿ. ಆ ಒಂದು ರಕ್ಷಾ ಸಮಿತಿ, ಯಾವುದು ಆರೋಗ್ಯ ರಕ್ಷಾ ಸಮಿತಿಯ ಸಭೆಗೆ ಮಾಧ್ಯಮದವರನ್ನ, ಸಾರ್ವಜನಿಕರ, ಅಲ್ಲಿರ್ತಕ್ಕಂಥ ಎಲ್ಲರನ್ನ ಸಾರ್ವಜನಿಕರನ್ನ ಕರೆಸಿ ಮಾತನಾಡಿದಾಗೆ ಸಮಸ್ಯೆಗಳು ಏನಂತ ಗೊತ್ತಾಗಲ್ಲ.
ಇವೆಲ್ಲ ಯಾಕೆ ಹಿಡನ್ ಆಗಿ ಇಡ್ತಾರಂದ್ರೆ ಸರ್ಕಾರದಿಂದ ಬಂದಂತ ಅನುದಾನಗಳೇನಿದೆಯಲ್ಲ, ಈಗ ಲೂಟಿ ಮಾಡಿದಾರಲ್ಲ, 77 ಲಕ್ಷ ರೂಪಾಯಿ ಎತ್ತಾಕಿದಾರಲ್ಲ, ಅದರ ಬಗ್ಗೆ ಇವ್ರಿಗೆಲ್ಲವನ್ನ ಕೂಡ ಅಲ್ಲಿ ಬರ್ತಕ್ಕಂಥ ಸರ್ಕಾರದ ಸವಲತ್ತುಗಳಿಂದ ಸಲುವಾಗಿನೇ ಇವ್ರು ಮೀಟಿಂಗ್ ಮಾಡಿಲ್ಲ. ಏನಾಗಿದೆ, ತಾಲೂಕು ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.